ಅಸೋಸಿಯೇಷನ್ ಎಲ್ಲ ಯಾವಾಗ ಇದು ಮಾಡಿದ್ರು ಅವಾಗ ಅವನು ಠಾಣೆಗೆ ಬರ್ತಾನೆ. ಆ ಮೇನ್ ಏನಂದರೆ ಠಾಣೆಗೆ ಬಂದ ನಂತರ ಅವನು ನಾನೊಬ್ಬನೇ ಮಾಡಿರೋದು ಅಂತ ಹೇಳ್ತಾನೆ. ನಾನೊಬ್ಬನೇ ಮಾಡಿರೋದು, ಇದರಲ್ಲಿ ಇನ್ಯಾರೂ ಭಾಗಿಯಾಗಿಲ್ಲ, ಇನ್ಯಾರನ್ನೂ ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ನಂತರ ನಾವು ವೈಜ್ಞಾನಿಕವಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನ್ನ ಇನ್ನೂ ಹೆಚ್ಚುವರಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಭಾಗಿಯಾಗಿರುವಂಥ ಕೆಲ ಪ್ರಮುಖ ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತಾನೆ. ಮತ್ತು ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ ಕೂಡ, ಅಕಸ್ಮಾತ್ ಇವ್ರ ಹೆಸರು ನಾನು ಹೇಳಿದ್ದೀನಿ ಅಂತ ಗೊತ್ತಾದರೆ ಮತ್ತು ನನಗೆ ನಾಳೆ ತೊಂದರೆ ಆಗುತ್ತೆ, ಅವ್ರು ಯಾರನ್ನೂ ನೀವು ಈ ಕೇಸಲ್ಲಿ ಹಾಕಂಗಿಲ್ಲ. ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನು ತನಿಖಾಧಿಕಾರಿ ಮತ್ತು ಅದನ್ನು ಮೇಲುಸ್ತುವಾರಿ ಮಾಡ್ತಿರುವಂಥ ಅಧಿಕಾರಿಗಳು ಡಿಸೈಡ್ ಮಾಡಬೇಕಾಗುತ್ತೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾತ್ರ ಇದೆ ಅದನ್ನೆಲ್ಲ ನಾವು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕಾಗತ್ತೆ. ಆರೋಪಿ ಒಬ್ಬ ಹೇಳಿದ ಹೇಳಿಕೆ ಮೇಲೆ ಮತ್ತು ಅವನು ಇನ್ಸಿಸ್ಟ್ ಮಾಡ್ತಾನೆ ಅಂತ ಅವನೊಬ್ಬನ ಮೇಲೆ ಪ್ರಕರಣದ ಝೀರೋ ಡೌನ್ ಮಾಡಿಬಿಟ್ಟು ಈ ಕಡೆ ಉಳಿದಂಥವ್ರನ್ನ ಅರೆಸ್ಟ್ ಮಾಡದೇ ಇರೋಕ್ಕಾಗಲ್ಲ. ಹಂಗಾಗಿ ಯಾವಾಗ ಆ ಪ್ರಕರಣದಲ್ಲಿರುವಂಥ ಬೇರೆ ಆರೋಪಿಗಳ ಹೆಸರುಗಳನ್ನು ಡಿಸ್ಕ್ಲೋಸ್ ಮಾಡಿ ಅಟ್ ದ ಸೇಮ್ ಟೈಮ್ ನಮಗೆ ಸಿಕ್ಕಂಥ ಬೇರೆ ಟೆಕ್ನಿಕಲ್ ಎವಿಡೆನ್ಸು, ಸ್ಥಳದಲ್ಲಿ ಸಿಕ್ಕಂಥ ಕೆಲವು ಕ್ಯಾಮ್ರಾಗಳಲ್ಲಿ ಸಿಕ್ಕಂಥ ಮಾಹಿತಿ, ಪ್ರತ್ಯಕ್ಷದರ್ಶಿಗಳು ಹೇಳಿದ ಮಾಹಿತಿ ಮತ್ತು ತನಿಖೆಯಲ್ಲಿ ಇನ್ನು ಪ್ರಮುಖ ವ್ಯಕ್ತಿಗಳು ಕೆಲವರು ಬೇರೆಯವರು, ಅವರುಗಳು ಏನು ಪ್ರಮುಖ ವ್ಯಕ್ತಿಗಳಂದ್ರೆ ಏನು VIP ರೌಡಿ ಶೀಟರ್ಸ್ ಅಷ್ಟೇ. ಅವರು ರೌಡಿ ಶೀಟರ್ಗಳು ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟಿಯಿಂದ ಸ್ವಲ್ಪ ಪ್ರಾಮಿನೆಂಟಾಗಿ ಇತರೆ ಸಣ್ಣ ಪುಟ್ಟ ರೌಡಿ ಶೀಟರ್ಗಳಿಗೆ ಆಶ್ರಯ ಕೊಡುವಂಥ ರೌಡಿ ಶೀಟರ್ಗಳು. ಅವರ ಹೆಸರುಗಳನ್ನ ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡಬಾರ್ದು, ನಾನು ಹೇಳೋದಿಲ್ಲ. ಮತ್ತು ಅವರು FIR ಅಲ್ಲಿ ಕೆಲವರು ಇರೋರಿದ್ದಾರೆ, FIR ಕೆಲವರು ಇಲ್ದಿರೋರಿದ್ದಾರೆ. ಹಂಗಾಗಿ ಅವ್ರುಗಳದೆಲ್ಲ ಹೆಸರು ನಾನೇ ಡಿಸ್ಕ್ಲೋಸ್ ಮಾಡಿದ್ದೀನಿ ಅಂತ ಮತ್ತೆ ನನಗೆ ಹೊಡೆದು ಬಿಡ್ತಾರೆ ಅಂತಂದು ಆ ಒಂದು ಆತಂಕದಲ್ಲಿ ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಅಸೋಸಿಯೇಷನ್ ಎಲ್ಲ ಯಾವಾಗ ಇದು ಮಾಡಿದ್ರು ಅವಾಗ ಅವನು ಠಾಣೆಗೆ ಬರ್ತಾನೆ. ಆ ಮೇನ್ ಏನಂದರೆ ಠಾಣೆಗೆ ಬಂದ ನಂತರ ಅವನು ನಾನೊಬ್ಬನೇ ಮಾಡಿರೋದು ಅಂತ ಹೇಳ್ತಾನೆ. ನಾನೊಬ್ಬನೇ ಮಾಡಿರೋದು, ಇದರಲ್ಲಿ ಇನ್ಯಾರೂ ಭಾಗಿಯಾಗಿಲ್ಲ, ಇನ್ಯಾರನ್ನೂ ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ನಂತರ ನಾವು ವೈಜ್ಞಾನಿಕವಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನ್ನ ಇನ್ನೂ ಹೆಚ್ಚುವರಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಭಾಗಿಯಾಗಿರುವಂಥ ಕೆಲ ಪ್ರಮುಖ ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತಾನೆ. ಮತ್ತು ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ ಕೂಡ, ಅಕಸ್ಮಾತ್ ಇವ್ರ ಹೆಸರು ನಾನು ಹೇಳಿದ್ದೀನಿ ಅಂತ ಗೊತ್ತಾದರೆ ಮತ್ತು ನನಗೆ ನಾಳೆ ತೊಂದರೆ ಆಗುತ್ತೆ, ಅವ್ರು ಯಾರನ್ನೂ ನೀವು ಈ ಕೇಸಲ್ಲಿ ಹಾಕಂಗಿಲ್ಲ. ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನು ತನಿಖಾಧಿಕಾರಿ ಮತ್ತು ಅದನ್ನು ಮೇಲುಸ್ತುವಾರಿ ಮಾಡ್ತಿರುವಂಥ ಅಧಿಕಾರಿಗಳು ಡಿಸೈಡ್ ಮಾಡಬೇಕಾಗುತ್ತೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾತ್ರ ಇದೆ ಅದನ್ನೆಲ್ಲ ನಾವು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕಾಗತ್ತೆ. ಆರೋಪಿ ಒಬ್ಬ ಹೇಳಿದ ಹೇಳಿಕೆ ಮೇಲೆ ಮತ್ತು ಅವನು ಇನ್ಸಿಸ್ಟ್ ಮಾಡ್ತಾನೆ ಅಂತ ಅವನೊಬ್ಬನ ಮೇಲೆ ಪ್ರಕರಣದ ಝೀರೋ ಡೌನ್ ಮಾಡಿಬಿಟ್ಟು ಈ ಕಡೆ ಉಳಿದಂಥವ್ರನ್ನ ಅರೆಸ್ಟ್ ಮಾಡದೇ ಇರೋಕ್ಕಾಗಲ್ಲ. ಹಂಗಾಗಿ ಯಾವಾಗ ಆ ಪ್ರಕರಣದಲ್ಲಿರುವಂಥ ಬೇರೆ ಆರೋಪಿಗಳ ಹೆಸರುಗಳನ್ನು ಡಿಸ್ಕ್ಲೋಸ್ ಮಾಡಿ ಅಟ್ ದ ಸೇಮ್ ಟೈಮ್ ನಮಗೆ ಸಿಕ್ಕಂಥ ಬೇರೆ ಟೆಕ್ನಿಕಲ್ ಎವಿಡೆನ್ಸು, ಸ್ಥಳದಲ್ಲಿ ಸಿಕ್ಕಂಥ ಕೆಲವು ಕ್ಯಾಮ್ರಾಗಳಲ್ಲಿ ಸಿಕ್ಕಂಥ ಮಾಹಿತಿ, ಪ್ರತ್ಯಕ್ಷದರ್ಶಿಗಳು ಹೇಳಿದ ಮಾಹಿತಿ ಮತ್ತು ತನಿಖೆಯಲ್ಲಿ ಇನ್ನು ಪ್ರಮುಖ ವ್ಯಕ್ತಿಗಳು ಕೆಲವರು ಬೇರೆಯವರು, ಅವರುಗಳು ಏನು ಪ್ರಮುಖ ವ್ಯಕ್ತಿಗಳಂದ್ರೆ ಏನು VIP ರೌಡಿ ಶೀಟರ್ಸ್ ಅಷ್ಟೇ. ಅವರು ರೌಡಿ ಶೀಟರ್ಗಳು ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟಿಯಿಂದ ಸ್ವಲ್ಪ ಪ್ರಾಮಿನೆಂಟಾಗಿ ಇತರೆ ಸಣ್ಣ ಪುಟ್ಟ ರೌಡಿ ಶೀಟರ್ಗಳಿಗೆ ಆಶ್ರಯ ಕೊಡುವಂಥ ರೌಡಿ ಶೀಟರ್ಗಳು. ಅವರ ಹೆಸರುಗಳನ್ನ ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡಬಾರ್ದು, ನಾನು ಹೇಳೋದಿಲ್ಲ. ಮತ್ತು ಅವರು FIR ಅಲ್ಲಿ ಕೆಲವರು ಇರೋರಿದ್ದಾರೆ, FIR ಕೆಲವರು ಇಲ್ದಿರೋರಿದ್ದಾರೆ. ಹಂಗಾಗಿ ಅವ್ರುಗಳದೆಲ್ಲ ಹೆಸರು ನಾನೇ ಡಿಸ್ಕ್ಲೋಸ್ ಮಾಡಿದ್ದೀನಿ ಅಂತ ಮತ್ತೆ ನನಗೆ ಹೊಡೆದು ಬಿಡ್ತಾರೆ ಅಂತಂದು ಆ ಒಂದು ಆತಂಕದಲ್ಲಿ ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ.